ಮಕ್ಕಳೇ, ನಾವೀಗ ಸರಳ ಸಂಕಲನ ಲೆಕ್ಕಗಳನ್ನು ಮಾಡೋಣ. ಸಂಕಲನ, ಕೂಡಿಸುವುದು. ಇಂದು ನಾನು ನಿಮಗೆ 2 ಸರಳವಾದ ಲೆಕ್ಕಗಳನ್ನು ತಿಳಿಸಿಕೊಡುತ್ತೇನೆ. 1 ಹಣ್ಣು, 2 ಹಣ್ಣು, 3 ಹಣ್ಣು, 4 ಹಣ್ಣು, 5 ಹಣ್ಣು. 5 ಸೀತಾಫಲ ಹಣ್ಣುಗಳಿವೆ. ಅದೇ ರೀತಿ 1 ಹಣ್ಣು, 2 ಹಣ್ಣು, 3 ಹಣ್ಣು. 3 ಸೀತಾಫಲ ಹಣ್ಣುಗಳಿವೆ. 5 ಸೀತಾಫಲ ಹಣ್ಣುಗಳು ಮತ್ತು 3 ಸೀತಾಫಲ ಹಣ್ಣುಗಳನ್ನು ಕೂಡಿಸೋಣ. ಮೇಲಿನ 5 ಸೀತಾಫಲ ಹಣ್ಣುಗಳು, ಕೆಳಗಿನ 3 ಸೀತಾಫಲ ಹಣ್ಣುಗಳನ್ನು ಒಟ್ಟಾಗಿ ಎಣಿಸೋಣ. 1, 2, 3, 4, 5, 6, 7, 8. 5 ಮತ್ತು 3 ಸೀತಾಫಲ ಹಣ್ಣುಗಳನ್ನು ಸೇರಿಸಿದಾಗ ಒಟ್ಟು 8 ಹಣ್ಣುಗಳು ನಮಗೆ ಸಿಗುತ್ತವೆ. ಅಂದರೆ 5ಕ್ಕೆ 3 ಕೂಡಿಸಿದಾಗ 8 ಬರುತ್ತದೆ. ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ. 2, 1 ಗೋಲಿ, 2 ಗೋಲಿ. ಅದೇ ರೀತಿ 4, 1 ಗೋಲಿ, 2 ಗೋಲಿ, 3 ಗೋಲಿ, 4 ಗೋಲಿ. 2 ಗೋಲಿ ಮತ್ತು 4 ಗೋಲಿಗಳನ್ನು ಕೂಡಿಸೋಣ. ಮೇಲಿನ 2 ಗೋಲಿಗಳು, ಕೆಳಗಿನ 4 ಗೋಲಿಗಳು. ಒಟ್ಟಾಗಿ ಇವುಗಳನ್ನು ಎಣಿಸೋಣ. 1 ಗೋಲಿ, 2 ಗೋಲಿ, 3 ಗೋಲಿ, 4 ಗೋಲಿ, 5 ಗೋಲಿ, 6 ಗೋಲಿ. 2 ಗೋಲಿ ಮತ್ತು 4 ಗೋಲಿಗಳನ್ನು ಸೇರಿಸಿದಾಗ 6 ಗೋಲಿಗಳು ನಮಗೆ ಸಿಗುತ್ತವೆ. ಅಂದರೆ 2ಕ್ಕೆ 4 ಸೇರಿಸಿದಾಗ 6 ಬರುತ್ತದೆ. ಮಕ್ಕಳೇ, ನಿಮಗೆ ಲೆಕ್ಕ ಅರ್ಥವಾಗಿದೆ ಅಲ್ವಾ? ನೀವು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಕಲ್ಲುಗಳನ್ನು, ಗೋಲಿಗಳನ್ನು ಮತ್ತು ಹುಣಸೆ ಬೀಜಗಳನ್ನು ಬಳಸಿ ಲೆಕ್ಕಗಳನ್ನು ಮಾಡಿರಿ. ನಾನು ನಿಮಗೆ ಈಗ 4 ಸರಳವಾದ ಲೆಕ್ಕಗಳನ್ನು ಕೊಡುತ್ತೇನೆ. 4 ಮತ್ತು 5 ಸೇರಿಸಿರಿ. 2 ಮತ್ತು 3 ಸೇರಿಸಿರಿ. 5ಕ್ಕೆ 2 ಕೂಡಿಸಿರಿ. 4ಕ್ಕೆ 4 ಕೂಡಿಸಿರಿ. ಈ ಲೆಕ್ಕಗಳನ್ನು ಮಾಡಿ ನಿಮ್ಮ ಶಾಲೆಯಲ್ಲಿರುವ ಶಿಕ್ಷಕರಿಗೆ ಮತ್ತು ಮನೆಯಲ್ಲಿರುವ ತಂದೆ ತಾಯಿಗಳಿಗೆ ಸರಿಯಾದ ಲೆಕ್ಕಗಳನ್ನು ಮಾಡಿ ತೋರಿಸಿರಿ. ಏನು ಕಾಣಿಸ್ತಾ ಇದೆ? ಏನಪ್ಪ ಅದು ಅಂತ ಯೋಚನೆ ಮಾಡ್ತೀರಾ? ಒಂದು ಮರ. ಏನಿದೆ ಮರದಲ್ಲಿ? ಏನು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಮರದ ಮೇಲೆ ಎಷ್ಟು ಹಕ್ಕಿಗಳು ಬಂದು ಕುತ್ಕೊಳ್ತಾ ಇದೆ. ಹಾಂ, ಎಣಿಸಿ, ಎಷ್ಟು ಹಕ್ಕಿಗಳು, ಪಕ್ಷಿಗಳು ಎಷ್ಟು ಬಂದು ಕೂತಿದೆ? 7 ಪಕ್ಷಿಗಳಿದೆ ಮರದ ಮೇಲೆ. ನೋಡ್ತಾ ಇರ್ತೀವಿ ನಾವು. ಎಲ್ಲ ಪಕ್ಷಿಗಳು ಒಂದೇ ಕಡೆ ಕೂತಿರ್ತಾವ ಸುಮಾರು ಹೊತ್ತು? ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಒಂದಕ್ಕೆ ಯಾರೋಯ್ತು ಇದ್ದಿದ್ದು 7ರಲ್ಲಿ. ಇನ್ನೊಂದು ಚೂರತ್ತಾದ್ಮೇಲೆ ಇನ್ನೊಂದು ಹಕ್ಕಿ ಹಾರಿ ಹೋಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಂದು ಹಕ್ಕಿ ಹಾರಿ ಹೋಯಿತು. ಒಟ್ಟು ನೋಡಿ, ಇನ್ನೂ ಒಂದು ಹಕ್ಕಿ ಹಾರ್ತು. ಹಾಗಾದರೆ ಈಗಿನ್ನ ಎಷ್ಟು ಪಕ್ಷಿಗಳು, ಹಕ್ಕಿಗಳು ಈ ಮರದ ಮೇಲೆ ಕೂತಿದ್ದಾವೆ ಹೇಳಿ? ಹಾರಿದ್ದೆಷ್ಟು? 4. ಉಳಿದಿರೋದೆಷ್ಟು? 3 ಹಕ್ಕಿಗಳು ಕೂತಿದ್ದಾವೆ. 7ರಲ್ಲಿ 4 ಹಕ್ಕಿ ಹಾರಿ ಹೋದರೆ ಉಳಿದಿರುವುದು 3 ಹಕ್ಕಿಗಳು. ಮತ್ತೊಂದು ಪ್ರಸಂಗ ನೋಡೋಣ ಮಕ್ಕಳ. ಏನದು ಮಿಸ್ ಅಂತೀರಾ? ಗಮನಿಸಿ ಇಲ್ಲಿ. ನನ್ನ ಹತ್ರ ಮನೆಯಲ್ಲಿ ಒಂದು ಹೂಕುಂಡ ಇತ್ತು. ಒಂದು ಮಾತ್ರ ಅಲ್ಲ, 2 ಹೂಕುಂಡ ಇತ್ತು ನನ್ನ ಹತ್ರ. ನಮ್ಮ ಪಕ್ಕದ ಮನೆಯವ್ರು ಬಂದುಬಿಟ್ಟು, ಟೀಚರ್ ಅವರೇ, ಒಂದು ನನಗೆ ಕೊಡಿ, ತುಂಬ ಚೆನ್ನಾಗಿದೆ, ನಾನು ನಮ್ಮ ಮನೇಲಿ ಇಟ್ಕೊಳ್ತೀನಿ ಅಂದರು. ಇರಲಿ ಅಂತ ಅಂದ್ಕೊಂಡು ನನ್ನ ಹತ್ರ ಇದ್ದಿದ್ದೆಷ್ಟು? 2 ಹೂಕುಂಡ. ಅವ್ರು ಬಂದು ಕೇಳಿದ್ರಲ್ಲ ಅಂದ್ಬಿಟ್ಟು ನಾನು ಅವರಿಗೆ ಒಂದನ್ನು
ಕೊಟ್ಬಿಟ್ಟೆ. ಹಾಗಾದರೆ ಈಗ ನನ್ನ ಹತ್ರ ಉಳಿದಿರೋದೆಷ್ಟು? ಹಾಂ, ಗೊತ್ತಾಗ್ತಾ ಇದೆ ಅಲ್ಲ, ನನ್ನ ಹತ್ರ ಇದ್ದಿದ್ದು 2, ನಾನು ಅವ್ರಿಗೆ ಕೊಟ್ಟಿದ್ದೆಷ್ಟು? 1. ಈಗ ನಮ್ಮ ಮನೆಯಲ್ಲಿರುವಂಥ ಹೂಕುಂಡ ಎಷ್ಟು? 1. ನೋಡಿ, 2 ಇತ್ತು, 2ರಲ್ಲಿ ನಾನು ಅವರಿಗೆ 1 ಕೊಟ್ಟೆ. ಏನು ಮಾಡಿದ್ದೀನಿ? ಕೊಟ್ಟಿದ್ದೀನಿ. ನನ್ನ ಹತ್ರ ಉಳಿದಿರೋದೆಷ್ಟು? 1. ಇನ್ನೊಂದು ಸಂದರ್ಭ ನೋಡೋಣ ಮಕ್ಕಳ. ಹಾಂ, 1 ಟಬ್ ಇದೆ. ಮಿಸ್, ಟಬ್ಬಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತೀರಾ ನನ್ನ? ನೋಡಿ, ಈ ಟಬ್ಬಲ್ಲಿ ಏನಿದೆ ಅಂತ? ನಿಮ್ಮೆಲ್ರಿಗೂ ಇಷ್ಟ ಆಗೋವಂಥ ಬಾಲ್ಸ್. ಎಷ್ಟು ಬಾಲ್ ಇದೆ ಅಂತ ಎಣಿಸಿ ಮಕ್ಕಳ. ಹಾಂ, 1, 2, 3, 4, 5, 6, 7, 8, 9. ಒಟ್ಟು ಎಷ್ಟು ಬಾಲಿದೆ? 9 ಬಾಲ್ಗಳಿವೆ. ಹಾಂ, 9 ಬಾಲಿದೆ. ಸರಿ, ಇನ್ನೊಂದು ಟಬ್ ಇದೆ. ಅಯ್ಯೋ, ಒಂದೇ ಟಬ್ಬಲ್ಲಿ ಇಷ್ಟೊಂದು ಬಾಲ್ ಇದೆಯಲ್ಲ, ಅದಕ್ಕೆ ಹಂಗೆ ಒಂದು ಸ್ವಲ್ಪ ತೆಗೆದು ಹಾಕಣ್ವಾ? ಆಯಿತು. ನೋಡಿ, 1 ಬಾಲ್ ಹೋಯ್ತು, ಆ ಟಬ್ಬಿಗೆ ಹಾಕಿದ್ದೀವಿ. ಇನ್ನೊಂದು ಬಾಲ್ನ ಟಬ್ಬಲ್ಲಿ ಹಾಕಿದ್ದೀವಿ. ಮತ್ತೊಂದು ಬಾಲ್ ಟಬ್ಬಲ್ಲಿ ಹೋಯಿತು. ಇನ್ನೊಂದು ಬಾಲ್ ಟಬ್ಬಲ್ಲಿ ಹೋಯಿತು. ಟಬ್ಬಿಗೆ ನಾವೇನು ಮಾಡಿದ್ದೀವಿ? ಹಾಕಿದ್ದೀವಿ. ಈಗ ಈ ಮೊದಲನೇ ಟಬ್ಬಲ್ಲಿ ಇದ್ದಂಥ ಬಾಲ್ಗಳು ಎಷ್ಟು? 9. ಆ ಟಬ್ಬಿಂದ ಮತ್ತೊಂದು ಟಬ್ಬಿಗೆ ನಾವು ಹಾಕಿರುವಂತಹ ಅಥವಾ ಕಳಿಸಿರುವಂತಹ ಬಾಲ್ಗಳು ಎಷ್ಟು? 4. ನೋಡಿ ಮಕ್ಕಳ, ಮೊದಲ ಇದ್ದದ್ದು 9 ಬಾಲ್ಗಳು. ಆ 9 ಬಾಲ್ಗಳಲ್ಲಿ 4 ಬಾಲ್ಗಳನ್ನ ನಾವು ಮತ್ತೊಂದು ಟಬ್ಬಿಗೆ ಹಾಕಿದ್ದೀವಿ. ಕೊನೆಗೆ ಈಗ ಆ ಮೊದಲೇ ಇದ್ದಂಥ ಟಬ್ಬಲ್ಲಿ ಉಳಿದಿರೋದು ಎಷ್ಟು? 5. 9ರಲ್ಲಿ 4 ತೆಗೆದರೆ ಉಳಿಯುವುದು 5. ಬಾಲ್ ಅಂದರೆ ಆಟ ಆಡೋಕ್ಕೆ ನಿಮಗೆ ತುಂಬ ಇಷ್ಟ. 3 ಬಾಲ್ ಇತ್ತು. 3 ಬಾಲಲ್ಲಿ ನಿನ್ನ ಫ್ರೆಂಡಿಗೆ ನೀನು 1 ಬಾಲನ್ನು ಕೊಡ್ತಾ ಇದೀಯಾ. ಏನು ಮಾಡ್ತಾ ಇದೀಯಾ ಅಂತ ಅಂದ್ಕೊಳ್ಳಿ. ಕೊಡ್ತಾ ಇದ್ದೀರಾ, 1 ಬಾಲನ್ನು ಕೊಡ್ತಾ ಇದ್ದೀರಾ. ಕೊಟ್ಟಾಗ ನಿಮ್ಮ ಹತ್ರ ಎಷ್ಟು ಉಳಿಯುತ್ತೆ ಮಕ್ಕಳ? ಮಿಸ್ ತುಂಬ ಸಿಂಪಲ್ಲು ಅಂತೀರಾ? ನೀವೇ ಹೇಳ್ದಂಗೆ 2 ಬಾಲ್ ಉಳಿಯುತ್ತೆ. ವೆರಿ ಗುಡ್. ಬಿಸ್, ನಮಗಿದು ಗೊತ್ತಿಲ್ವಾ ಅಂತೀರಾ? ಹಾಂ, ಇದ್ದಿದ್ದೆಷ್ಟು ಬಾಲ್ ನಿಮ್ಮ ಬಳಿ? 3. ನಿಮ್ಮ ಸ್ನೇಹಿತನಿಗೆ ನೀವು ಕೊಟ್ಟಂಥ ಬಾಲ್ ಎಷ್ಟು? 1. ನಿಮ್ಮ ಬಳಿ ಉಳಿತಾ ಇರ್ತಕ್ಕಂಥ ಬಾಲ್ ಎಷ್ಟು? 2. ನೋಡಿ ಮಕ್ಕಳ, 3ರಲ್ಲಿ 1 ಕೊಟ್ಟಿದ್ದೀವಿ, ಉಳಿದಿರೋದು 2. 3 ಬಾಲ್ಗಳಲ್ಲಿ 1 ಬಾಲನ್ನು ನಾವು ಕೊಟ್ಟಾಗ ಉಳಿತಾ ಇರೋವಂಥ ಬಾಲ್ಗಳೆಷ್ಟು? 2. ನಾವೀಗಾಗಲೇ ಚಟುವಟಿಕೆಯಲ್ಲಿ ತಿಳ್ಕೊಂಡಂಗೆ ನಮ್ಮ ಹತ್ರ ಒಟ್ಟಾರೆ ಇದ್ದಂಥ ಅಂಶ ಅಂದರೆ ಪ್ರಮಾಣ, ಒಟ್ಟು ಬಾಲ್ಗಳು ಎಷ್ಟು? 3. ಇದನ್ನೇ ನಾವು ವ್ಯವಕಲ್ಯ ಅಂತ ಕರಿತೀವಿ.